ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ವ್ಲಾಗ್ಸ್. ನಾನು ಇವತ್ತು ಗರಿಯಾದ ಹೆಸರು ಕಾಳು ದೋಸೆ ಹೆಂಗೆ ಮಾಡೋದಂತ ತೋರ್ಸಾಕದೇನ್ರಿ. ಬರ್ರಿ ನೋಡೋಣಂತ ಹೆಂಗೆ ಮಾಡೋದ. ಅದಕ್ಕಿಂತ ಮೊದಲ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊರಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದ್ರಿ. ರಿಚ್ ಇನ್ ಪ್ರೋಟೀನ್ ಇದೆ. ಬರ್ರಿ ನೋಡೋಣ. ಮೊದಲು ನಾ ಇಲ್ಲೊಂದು ಪಾತ್ರೆ ತೊಗೊಂಡೇನ್ರಿ. ಅದಕ್ಕೆ 1 ಗ್ಲಾಸ್ ಆಗುವಷ್ಟು ಹೆಸರು ಕಾಳು ತೊಗೊಂಡೇನ್ರಿ. ಮತ್ತು ಅದೇ ಗ್ಲಾಸ್ಲೆ 3/4 ಕಪ್ ನಾನು ಅಕ್ಕಿ ತೊಗೊಂಡೇನ್ರಿ. ಮತ್ತು 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆ ತೊಗೊಂಡೇನ್ರಿ. ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ರೀ. ಇವನ್ನೆಲ್ಲ ಚಲೋ ತಂಗಿ ನಾವು ವಾಶ್ ಮಾಡ್ಕೊಂಬರೋಣ್ರಿ. ಆದಷ್ಟು ಚಲೋ ತಂಗೆ ವಾಶ್ ಮಾಡ್ಕೊರಿ, ತಿಳಿ ನೀರು ಕಾಣೋ ಮಟ. ಇವಾಗ ನೋಡಿರಿ, ನಾನಿಲ್ಲಿ ವಾಶ್ ಮಾಡ್ಕೊಂಬಂದೇನಿ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಂಡು ನಾನಿಲ್ಲಿ ಓವರ್ ನೈಟ ನೆನಕ್ಕೆ ಇಟ್ಕೊಳತ್ತೇನೆ ರೀ. ಅಂದರೆ ನೀವು 8 ತಾಸಾದರೂ ನೆನೆಸ್ಕೊಂಡು ಮಾಡ್ಕೋಬೇಕ್ರಿ. ಇದನ್ನು ನೀವು ಏನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡೋದಾದರೆ ಓವರ್ ನೈಟ್ ನೆನೆಸ್ಕೋಬೋದು ರೀ. ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅದು ಬೇಕಾತಂದ್ರೆ ನೀವು ಮಾರ್ನಿಂಗ್ ನೆನೆ ಇಟ್ಕೊಂಡು ಸಂಜೆಗಡೆ ಏನು ಮಿಕ್ಸಿ ಮಾಡ್ಕೋಬೋದು ರೀ. ಆಗಲೇ ತಟ್ಟಂತ ಆಗೋದ್ರಿ ಇದು. ಇವಾಗ ಬರ್ರಿ ಇದನ್ನು ಮಿಕ್ಸಿ ಮಾಡೋಣ ಅಂತ. ನಾನಿಲ್ಲಿ ಮಿಕ್ಸಿ ಮಾಡೋಕೆ ನೆನೆಸಿರುವಂಥ ಅಕ್ಕಿ ಮತ್ತು ಹೆಸರು ಕಾಳು ಹಾಕ್ಕೊಳಕತ್ತೇನೆ ರೀ. ಇದಕ್ಕೆ ನಾನಿವಾಗ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೇನೆ ರೀ. ಮತ್ತು ಒಂದು ಸ್ವಲ್ಪ ಅಲ್ಲ ಹಾಕೊಂಡೇನಿ ರೀ. ನಾನಿಲ್ಲಿ ಕೊತ್ತಂಬರಿ ಹಾಕೊಂಡೇನಿ ರೀ. ಇದನ್ನೆಲ್ಲ ಪ್ಯಾನ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಂಡು ಒಂದು ಬರ್ತನಿಗೆ ತಕ್ಕೊಳ್ಳೋಣ್ರಿ. ನೀವು ಬೇಕಾದರೆ ಇಲ್ಲಿ ಪಾಲಕ್ ಸಹ ಹಾಕೋಬೋದು ರೀ ಮಿಕ್ಸಿ ಮಾಡ್ಕೊಳ್ಳೋದ್ನಾಗ. ನಾನಿಲ್ಲಿ ಪಾಲಕ್ ಯೂಸ್ ಮಾಡಿಲ್ಲ. ನೀವು ಪಾಲಕ್ ಇಲ್ದನೂ ಮಾಡ್ಕೋಬೋದು ರೀ, ಪಾಲಕ್ ಹಾಕೊಂಡು ಮಾಡ್ಕೋಬೋದು ರೀ. ನಾನಿಲ್ಲಿ ಎಲ್ಲನೂ ರುಬ್ಕೊಂಬಂದು ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ರಿ ಅಷ್ಟೇ ಆ್ಯಡ್ ಮಾಡ್ಕೊಂಡೇನಿ ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ರೀ. ಇದನ್ನೆಲ್ಲನೂ ಚಲೋ ತಂಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನೇನು ಫರ್ಮೆಂಟೇಷನ್ ಬಿಡ್ಬೇಕು ಅನ್ನೋದಿಲ್ಲ ರೀ, ಏನಿಲ್ಲ ರೀ. ರುಬ್ಬಿದ ತಕ್ಷಣನಾದ್ರಿ ನೀವು ದೋಸೆ ಹಾಕೋಬೋದು ರೀ. ನೋಡ್ಬೋದು ಇಲ್ಲಿ ನಾನು ಇಷ್ಟು ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡೇನಿ ರೀ. ನೀವು ಇದೇ ಸೇಮ್ ಇಟ್ಕೋರಿ. ಇನ್ನೊಂದು ಸ್ವಲ್ಪ ತಿಳೋಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು ರೀ, ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ತೆಮಿ ಕಾಯಕ್ಕೆ ಇಟ್ಕೊಂಡೇನಿ ರೀ. ತೆಮಿನ ಕಾದೈತ್ರಿ. ಬರ್ರಿ ದೋಸೆ ಹಾಕೋಣ ಅಂತ. ನೋಡ್ಬೋದು ರೀ ನೀವು ಇಲ್ಲಿ ನಾನು ಈ ಥರ ದೋಸೆ ಹಾಕ್ಕೊಳಕತ್ತೇನಿ ರೀ. ವೆಯ್ಟ್ ಲಾಸಿಗೆ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ರೀ. ಇದನ್ನು ಆರಾಮ್ಸೆ ಮಾಡ್ಕೋಬೋದು ರೀ. ಆದರೆ ಅಕ್ಕಿನ 1-2 ಸ್ಪೂನ್ ಆಗೋಷ್ಟಷ್ಟು ಹಾಕೊಂಡ್ರೆ ಸಾಕ್ರಿ. ವಾರದಾಗ 1-2 ಸಲ ಆದರೂ ಮಾಡ್ಕೊಂಡು ತಿನ್ಬೋದು ರೀ. ಎಷ್ಟು ಈಸಿನೂ ಐತ್ರಿ. ನೋಡ್ರಿ ಇಲ್ಲಿ ಬಂದೈತಿ. ಇವಾಗ ನೀವು ಎಷ್ಟು ಬೇಕಾದಷ್ಟು ತೆಳು ಮಾಡ್ಕೋಬೋದು ರೀ, ದೀಪನೂ ಮಾಡ್ಕೋಬೋದು ರೀ. ಏನೂ ಪ್ರಾಬ್ಲಮ್ ಆಗೋಲ್ಲ. ಎಷ್ಟು ಚಂದ ಎದ್ದು ಬರ್ತಾವ್ರಿ. ಮತ್ತು ಎಷ್ಟು ಕ್ರಿಸ್ಪಿ ಸಹ ಆಗ್ತಾವ್ರಿ. ನೀವು ಏನಾದರೂ ಮೆತ್ತಗೆ ಬೇಕಂದ್ರೆ ಒಂದು ಸ್ವಲ್ಪ ದೀಪ ಹಾಕೊಂಡು ಮೆತ್ತಗನೂ ಮಾಡ್ಕೋಬೋದು ರೀ. ಇಲ್ಲ ಜಲ್ದಿನ ಬೇಯಿಸ್ಕೊಂಡೂ ತಗೋಬೋದು ರೀ, ಕ್ರಿಸ್ಪಿ ಆಗಬಾರ್ದಂದ್ರೆ ರೀ. ಇದೇ ಥರ ರೀ ನಾನು ಎಲ್ಲ ದೋಸೆನೂ ಮಾಡ್ಕೊಂಡೇನಿ ರೀ. ಭಾರಿ ಮಸ್ತ್ ಆಗ್ತಾವ್ರಿ. ಮತ್ತು ಹುಡುಗರ್ಗೇನು ಭಾರಿ ಇಷ್ಟ ಆಗ್ತಾವ್ರಿ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕಂತ ಯೋಚನೆ ಮಾಡುವಾಗ ರಾತ್ರಿ ಇದನ್ನ ನೆನೆ ಹಾಕ್ಕೊಂಡು ಮಾರ್ನಿಂಗ್ ರುಬ್ಕೊಂಡು ಮಾಡ್ಕೋಬೋದು ರೀ, ಎಷ್ಟು ಈಸಿಯಾಗಿ. ನೋಡ್ರಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ್ರಿ. ನಾನಿಲ್ಲಿ ಶೇಂಗಾ ಚಟ್ನಿ ಜೋಡಿ ಇದನ್ನು ಮ್ಯಾಚ್ ಮಾಡ್ಕೊಂಡೇನಿ ರೀ. ನೀವು ಬೇಕಾದ್ರೆ ಕಾಯಿ ಚಟ್ನಿ ಜೋಡಿನೂ ಮ್ಯಾಚ್ ಮಾಡ್ಕೋಬೋದು ರೀ. ಮತ್ತು ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಸಿಗೋಣಂತ ಇನ್ನೊಂದು ರೆಸಿಪಿ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.